ಹಾಯ್ ಗಾಯ್ಸ್, ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನನ್ನ ಹೋಮ್ ಟೌನಿಗೆ ಬಂದಿದ್ದೇನೆ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದು ವೋಟರ್ ಇದು ಏನೋ ಮಾಡಲಿಕ್ಕೆ ಏನೋ ಉಂಟು, ಅದು ಫಾರ್ಮ್ ಎಲ್ಲ ಕೊಡಲಿಕ್ಕೆ ಉಂಟು. ಸೊ ಹಾಗೆ ಬಂದಿದ್ದೇವೆ ನಾವು. ಮತ್ತು ಇಲ್ಲಿಗೆ ನಾನು ತುಂಬ ವರ್ಷ ನಂತರ ಬರೋದು. ಸೊ ನಾನು ನಿಮಗೆಲ್ಲ ತೋರಿಸ್ತೇನೆ, ನೀವು ವಿಡಿಯೋವನ್ನು ಸ್ಕಿಪ್ ಮಾಡೋದೆ ಕೊನೆವರೆಗೆ ನೋಡಿ. ಯಾಕೆಂದರೆ ನಾನು ನನ್ನ ಮೆಮೊರೀಸ್, ನನ್ನ ಮೊದಲು ನಾನು ಎಲ್ಲಿದ್ದದ್ದು ಅಂದರೆ ಹೋಮ್ ಟೌನ್ ಇದು ಲೊಕೇಶನ್ ಎಲ್ಲ ತೋರಿಸ್ತೇನೆ. ಸೊ ಮಿಸ್ ಮಾಡೋದೆ ಕೊನೆ ತನಕ ನೋಡಿ. ಇಲ್ಲಿ ಈಗ ತುಂಬ ಚೇಂಜ್ ಆಗಿದೆ, ಮೊದಲ ಹಾಗೆ ಇರಲಿಲ್ಲ. ಮೊದಲು ಇಲ್ಲಿ ಅಷ್ಟು ಮನೆ ಇರಲಿಲ್ಲ, ಈಗ ತುಂಬ ಅಂದರೆ ತುಂಬ ಚೇಂಜಸ್ ಆಗಿದೆ. ಇಲ್ಲಿ ಗುರ್ತವೇ ಸಿಗ್ತಾ ಇಲ್ಲ ಈಗ. ಅಂದರೆ ಮೊದಲು ಇದ್ದ ಇದು ಲೊಕೇಶನ್ ಬೇರೆ ಇತ್ತು, ಈಗದು ಲೊಕೇಶನ್ನೇ ಫುಲ್ ಚೇಂಜ್ ಆಗಿದೆ, ಫುಲ್ ಇಂಪ್ರೂವ್ ಆಗಿದೆ ಆ್ಯಕ್ಚುಲಿ. ಇಲ್ಲಿಂದ ಶಾರ್ಟ್ ಕಟ್ ಇತ್ತು ಆಚೆ ಹೋಗ್ಲಿಕ್ಕೆ, ಈಗ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಫುಲ್ ಬರೆ ಹಾಕಿದ್ದಾರೆ, ಮತ್ತೆ ತುಂಬ ಗ್ರಾಸ್ ಬಂದಿದೆ. ಆ ಸೈಡ್ ಮೊದಲು RTO ಇತ್ತು, ಈಗ ಏನೋ ಬೇರೆ ಆಗಿದೆ. ಈಗ ನಾವು ಫಸ್ಟ್ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತೇವೆ. ಇಲ್ಲಿ ಚಿಕ್ಕಮ್ಮನ ಮನೆಗೆ ಹೋಗಿ ಮತ್ತೆ ಸಾಕಾಯಿತು ಗೈಸ್, ಅಲ್ಲಿಂದ ನಡ್ಕೊಂಡು ಬಂದು ಇಲ್ಲಿಂದ ಚಿಕ್ಕಮ್ಮನ ಮನೆಗೆ ಹೋಗ್ತೇವೆ. ಮತ್ತೆ ಇಲ್ಲಿಂದ ಇದು ವೋಟರ್ ಇದು ಏನೋ ಕೊಡ್ಲಿಕ್ಕೆ ಹೋಗ್ತೇವೆ. ಈಗ ನಾವು ಇದು ಫಾರ್ಮ್ ಫಿಲ್ ಮಾಡಲಿಕ್ಕೆ ಹೋಗ್ತೇವೆ. ಫಿಲ್ ಮಾಡಲಿಕ್ಕೆ ಅಲ್ಲ, ಫಾರ್ಮ್ ಸಬ್ಮಿಟ್ ಮಾಡಲಿಕ್ಕೆ ಹೋಗ್ತೇವೆ. ಈಗ ಚಿಕ್ಕಮ್ಮ ನಮಗೆ ಇಲ್ಲಿದ್ದು ಆ್ಯಕ್ಚುಲಿ ಲೊಕೇಶನ್ ಮರ್ತೋಗಿದೆ. ಸೊ ಚಿಕ್ಕಮ್ಮ ಬರ್ತಾರೆ ನಮ್ಮನ್ನು ಲೊಕೇಶನ್ ತೋರಿಸ್ಲಿಕ್ಕೆ, ಅಂದರೆ ಯಾವುದು ವೇ ಹೋಗ್ಲಿಕ್ಕೆ, ಎಲ್ಲಿ ಹೋಗ್ಬೇಕಂತ ತೋರಿಸ್ಲಿಕ್ಕೆ. ಮಳೆ ಬರ್ತಾ ಉಂಟು. ನನಗೆ ಕೊಡೆ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಸಹ ಇಷ್ಟ ಇಲ್ಲ, ಅದಕ್ಕೆ ಅಮ್ಮನಿಗೆ ಕೊಟ್ಟಿದ್ದೇನೆ ಇಟ್ಕೊಳ್ಳಿಕ್ಕೆ. ನಾನು ಒದ್ದೆ ಆದ್ರೂ ಸಹ ಪರವಾಗಿಲ್ಲ, ನನ್ನ ಕೊಡೆ ಒದ್ದೆ ಆಗಬಾರ್ದು ಗಾಯ್ಸ್. ಮತ್ತೆ ಫೈನಲಿ ಇಲ್ಲಿದ್ದು ಅಂಗನವಾಡಿದ್ದು ಅಲ್ಲಿದೆಲ್ಲ ಕೆಲಸ ಮುಗಿತು. ನನಗೆ ಬೋರ್ ಆಯ್ತು ಗಾಯ್ಸ್, ಅಲ್ಲಿ ತುಂಬ ಇವರು ಕಾಲ್ ಮಾಡ್ತಿದ್ದಾರೆ. ಇಲ್ಲಿ ಒಂದು ಅಜ್ಜಿದ್ದಾರೆ, ಅವರ ಮನೆಗೆ ಹೋಗ್ತಿದ್ದೇವೆ ಈಗ. ಸೊ ಅವರದ್ದು ನಮಗೆ ಏರಿಯಾ ಗೊತ್ತಿಲ್ಲ ಎಲ್ಲಿಗೆ ಹೋಗ್ಲಿಕ್ಕೆ ಅಂತ, ಅವರ ಮನೆ ಎಲ್ಲಿ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಅವರಿಗೆ ಕಾಲ್ ಮಾಡ್ತಿದ್ದೇವೆ, ಅವರು ಕಾಲ್ ಆನ್ಸರ್ ಮಾಡ್ತಿಲ್ಲ. ರಾಂಗ್ ಟೈಮಿಂಗ್ಸ್. ಈಗ ಮಳೆ ಹೋಯ್ತು ಗೈಸ್. ಫೈನಲ್ ಇಲ್ಲಿದ್ದು ಲೊಕೇಶನ್ ಒಳ್ಳೆ ಉಂಟು ಗೈಸ್, ಇಲ್ಲಿ ನೋಡಿ ಗೈಸ್. ನಾನು ಇಲ್ಲಿಗೆ ಮೊದಲೊಮ್ಮೆ 2 ಸಲ ಬಂದಿದ್ದೇನೆ. ಅದಕ್ಕೆ ನಾನು ಒಂದು ಇದು ಮನೆ ಆಗಿರ್ಬೋದು, ಒಂದು ಅದು ಮನೆ ಆಗಿರ್ಬೋದು ಅಂತ, ಅದರಲ್ಲಿ ಯಾವುದಾದ್ರೂ ಒಂದು ಮನೆ. ಅವರ ಎಂಡಿಗೆ ಯಾವುದು ಸಹ ಮನೆ ಅಲ್ಲ, ಗೊತ್ತಿಲ್ಲ ಯಾವುದು ಮನೆ ಅಂತ, ಕೇಳಿ ಬರುವ ಗೈಸ್. ಮಿಷನ್ ಕಂಪ್ಲೀಟ್ ಗಾಯ್ಸ್. ಈಗ ಅವರ ಮನೆಗೆ ಹೋಗಿ ಬಂದ್ವಿ, ಅಲ್ಲಿ ಜಾಸ್ತಿ ನಿಲ್ಲಿಲ್ಲ, ರಪ ಮಾತಾಡಿ. ಈಗ ಇನ್ನು ಕುಡುಪು ಹೋಗ್ಲಿಕ್ಕೆ ಉಂಟು, ಟೆಂಪಲ್ಗೆ ಅಲ್ಲ, ಅದಕ್ಕಿಂತ ಮೊದಲು ಇನ್ನೂ 2 ಮನೆಗೆ ಹೋಗ್ಲಿಕ್ಕೆ ಉಂಟು. ಒಂದು ನಮ್ಮ ಫ್ಯಾಮಿಲಿ ಫ್ರೆಂಡಿನ ಮನೆಗೆ, ಇವರ ಫ್ರೆಂಡ್, ಇವರದ್ದು ಎಲ್ಲರದ್ದು ಫ್ರೆಂಡ್ ಅವರು, ಅವರ ಮನೆಗೆ ಹೋಗ್ಲಿಕ್ಕೆ ಉಂಟು. ಮತ್ತೆ ಇನ್ನೊಂದು ರಿಲೇಟಿವ್ನ ಮನೆಗೆ ಹೋಗ್ಲಿಕ್ಕೆ ಉಂಟು. ಮತ್ತೆ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಇದ್ರೆ ಹೋಗಿ ಮತ್ತೆ ಟೆಂಪಲ್ಗೆ ಹೋಗೋದು. ರಾಜದಾರ ಕುತ್ಕೊಂಡದ್ದು ನೋಡಿ, ಮಂಗ ಥರ ಮಾಡುದು. ಇನ್ನೊಮ್ಮೆ ಮಳೆ ಬರ್ತಾ ಉಂಟು, ಆದರೆ ಈಗ ಕೊಡೆ ಇಡುವಷ್ಟು ಜೋರು ಮಳೆ ಬರ್ತಿಲ್ಲ. ಸೊ ಥ್ಯಾಂಕ್ಫುಲಿ ಈಗ ಅವರ ಮನೆಯಲ್ಲಿ ಉಂಟು ಮುಂದೆ. ಸೊ ಅಲ್ಲಿಂದ ಹೋಗಿ ಅಲ್ಲಿ ಸ್ವಲ್ಪ ಮಾತಾಡಿ ಮತ್ತೆ ರಿಲೇಟಿವ್ನ ಮನೆಗೆ ಹೋಗ್ಬೇಕು ರಪ. ಯಾಕೆಂದರೆ ನಮಗೆ ಟೆಂಪಲ್ಸ್ ಹೋಗಿ ಬೇಗ ಮನೆಗೆ ಸಹ ಹೋಗ್ಲಿಕ್ಕೆ ಉಂಟು. ಜಸ್ಟ್ ಸ್ವಲ್ಪ ಇದ್ದದ್ದು ಗಾಯ್ಸ್, ಸ್ವಲ್ಪ ಇದ್ದದ್ದು ಹೋಗ್ಲಿಕ್ಕೆ. ಅಷ್ಟು ಪಕ್ಕ ಮಳೆಗೆ ಅಮಸಾರ ಬರಲಿಕ್ಕೆ ಎಷ್ಟು ಜೋರು ಬರ್ತಾ ಉಂಟು ನೋಡಿ. ಅಂದರೆ ಅಷ್ಟು ಜೋರು ಬರ್ತಾ ಇಲ್ಲ ಈಗ, ಆದರೆ ಬರ್ತಾ ಉಂಟು. ಕರೆಕ್ಟ್ ಟೈಮ್ ರೀಚ್ ಆಗಿ ಜೋರು ಮಳೆ ಬರ್ತಾ ಉಂಟು. ಅಲ್ಲಿ ಸ್ವಲ್ಪ ಮಾತಾಡಿ, ಈಗ ನೀರು ಬಿತ್ತು ಕ್ಯಾಮರಾಗೆ, ಫೋನಿಗೆ ಸಾರಿ. ಅಲ್ಲಿ ಸ್ವಲ್ಪ ಮಾತಾಡಿ ಈಗ ನಮ್ಮ ರಿಲೇಟಿವ್ನ ಮನೆಗೆ ಹೋಗ್ತಿದ್ದೇವೆ. ಅಲ್ಲಿ 3 ಕಡೆಯಲ್ಲಿ ಸಹ ನಾನು ಜಾಸ್ತಿ ವಿಡಿಯೋ ಮಾಡಲಿಲ್ಲ, ಯಾಕೆಂದರೆ ಅದು ರೀಸನ್ ಮತ್ತೆ ಹೇಳ್ತೇನೆ. ನಾವೀಗ ಎಲ್ಲರ ಮನೆ ವಿಸಿಟ್ ಮಾಡಿ ಎಲ್ಲರ ಹತ್ರ ಮಾತಾಡಿ ಇನ್ನು ಮನೆಗೆ ಹೋಗ್ತಿದ್ದೇವೆ. ಇಲ್ಲಿ ಎಲ್ಲ ಚೇಂಜಸ್ ಆಗಿದೆ ತುಂಬ ಗಾಯ್ಸ್. ಇಲ್ಲಿ ಸ್ವಲ್ಪ ಮುಂದೆ ಉಂಟಲ್ಲ, ಒಂದು ತೋಟ ಥರ ಉಂಟು, ಅಲ್ಲಿದೊಂದು ಸ್ಟೋರಿ ಹೇಳ್ತೇನೆ ನಾನು ನಿಮಗೆ. ನಾವು ಉಂಟಲ್ಲ ಸಣ್ಣ ಇರುವಾಗ, ಅಂದರೆ ಒಂದು LKG UKG ಅಲ್ಲಿ ಇರುವಾಗ ಎಂತ ಹೇಳ್ತಾರೆ,
ಮಳೆಗಾಲದ ಸೀಸನ್ ಆಯ್ತು, ಜೋರು ಮಳೆ ಬರ್ತಾ ಉಂಟು. ನಾನು ಮತ್ತೆ ನನ್ನ ಕಸಿನ್, ನನ್ನೊಟ್ಟಿಗೆ ನನ್ನ ಅಮ್ಮ ಮತ್ತೆ ಅವಳೊಟ್ಟಿಗೆ ಅವಳ ಅಮ್ಮ ನಮ್ಮನ್ನ ಶಾಲೆಗೆ ಹೇಗೆ ಕರ್ಕೊಂಡು ಹೋಗ್ತಿದ್ರಂದ್ರೆ, ಅಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಒಂದು ರಿವರ್ ತರ ಉಂಟು. ಅಲ್ಲಿ ಮಳೆಗಾಲದಲ್ಲಿ ತುಂಬಾ ಫುಲ್ ಅಂದ್ರೆ ಫುಲ್ ನೀರಾಯ್ತಾ. ನಮ್ಮನ್ನು ಅದರಲ್ಲಿ ನೀರಿರುವಾಗ ನಮ್ಮನ್ನು ಎತ್ತಿಕೊಂಡು ಇವರು ಕರ್ಕೊಂಡು ಹೋಗ್ತಾ ಇದ್ದದ್ದು. ನಾವು ಅದ್ರಲ್ಲಿ ನಡ್ಕೊಂಡು ಹೋದ್ರ ಉಂಟಲ್ಲ, ಫುಲ್ ಒದ್ದೆ ಆಗ್ತೇವೆ. ಫುಲ್ ಅಂದ್ರೆ ನಾವು ಮುಕ್ಕಲು ವಾಸಿ ಆ ನೀರಲ್ಲಿ ಮುಳುಗ್ತೇವೆ, ಅಷ್ಟಿತ್ತು. ನಾವು ಇಷ್ಟು ಸಣ್ಣ ಇದ್ವಿ, ಸಣ್ಣ ಅಂದ್ರೆ ತುಂಬಾ ಸಣ್ಣ ಆಗ. ಓ ಮೈ ಗಾಡ್, ಅದೊಂದು ಹೇಳಿಕ್ಕಿತ್ತು, ಸೊ ಹಾಗೆ ಹೇಳಿದ್ದೆ. ಗಾಯ್ಸ್, ಈಗ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೇವೆ. ಒಂದು ಆಟೋದಲ್ಲಿ ಹೋಗ್ತೇವೆ ಟೆಂಪಲ್ಗೆ, ಇಲ್ಲಾದ್ರೆ ಬಸ್ ಅಲ್ಲಿ ಹೋಗ್ತೇವೆ. ಯಾವ್ದು ಫಸ್ಟ್ ಬರ್ತದೆ ಅದ್ರಲ್ಲಿ ಹೋಗ್ತೇವೆ. ಗಾಯ್ಸ್, ಆಟೋ ಬಂತು, ಆಟೋದಲ್ಲಿ ನಾವು ಟೆಂಪಲ್ ಹೋಗಿ ಟೆಂಪಲ್ ಅಲ್ಲಿ ಕೈ ಮುಗಿದು ಊಟ ಮಾಡಿ ಇನ್ನು ನಾವು ಮನೆಗೆ ಹೋಗುದು. ಇಲ್ಲಿಂದ ಡೈರೆಕ್ಟ್ ಬಸ್ ಇಲ್ಲ ನಮ್ಗೆ ಮನೆಗೆ. ಬರುವಾಗ ಇತ್ತು, ಈಗ ಹೋಗುವಾಗಿಲ್ಲ. ಅದಕ್ಕೆ ನಾವು ಸ್ಟೇಟ್ ಬ್ಯಾಂಕ್ ಹೋಗ್ಬೇಕಾಗ್ತದೆ. ಸೊ ಹಾಗೆ ಒಬ್ಬ ಟೈರ್ಡ್ ಆಯ್ತು ತುಂಬಾ. ಅಲ್ಲಿ ಆ ಮನೆ ಈ ಮನೆ ಇಲ್ಲಿ ಅಲ್ಲಿ ಹೋಗಿ ಹೋಗಿ ಸಾಕಾಯ್ತು ಗೈಸ್. ಇನ್ನು ಮನೆಗೆ ಹೋಗುದು ಡೈರೆಕ್ಟ್. ಇವಳ ಹೆಸರು ಕಿಕಿ ಗೈಸ್. ಇವಳನ್ನು ಬಿಟ್ಟು ಹೋದದಕ್ಕೆ ಇವಳಿಗೆ ಸ್ವಲ್ಪ ಕೋಪ ಉಂಟು, ಹಾಗೆ ಇವಳು ಮಾತಾಡ್ತಾ ಇಲ್ಲ. ಮತ್ತೆ ಕಿಕಿರಾಣಿ, ಇವಳ ಹೆಸರು ಕಿಕಿರಾಣಿ. ಇವಳನ್ನ ಆಕ್ಚುಲಿ ಹೆಣ್ಣಂತ ಎನಿಸಿದ್ದು ನಾವು. ಮತ್ತೆ ಇವಳು ಟ್ರಾನ್ಸ್ಫಾರ್ಮ್ ಆಗಿ ಹುಡುಗಿ ಹೋಗಿ ಟ್ರಾನ್ಸ್ಫಾರ್ಮ್ ಆದದ್ದು ಇವಳು. ಸೊ ಗೈಸ್, ಇನ್ನೊಬ್ಬ ಇದ್ದಾನೆ, ಅವನು ಸ್ವಲ್ಪ ಅವನ ಬಿಸ್ನೆಸ್ ಅಲ್ಲಿ ಬಿಸಿ ಇದ್ದಾನೆ. ಸೊ ಅವನಿರ್ಲಿ, ಮತ್ತೆ ತೋರಿಸ್ತೇನೆ. ನಾವೀಗ ಫೈನಲಿ ಮನೆಗೆ ಬಂದಿದ್ದೇವೆ. ಇವರದು ಇದು ಉಂಟಲ್ಲ, ತುಂಬಾ ಹಾರ್ತದೆ. ಅದಕ್ಕೆ ಏನಾದ್ರು ಮಾಡ್ಬೇಕು. ಫರ್ ಉಂಟಲ್ಲ, ಅದು ಹಾರ್ತದೆ ತುಂಬಾ. ಅದಕ್ಕೆ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವು ಸ್ಟೇಟ್ ಬ್ಯಾಂಕ್ ಇಲ್ಲ, ನಾವು ಅಲ್ಲಿ ಕುಡುಪಿಯಿಂದ ಸ್ಟೇಟ್ ಬ್ಯಾಂಕ್ ಹೋಗಿ ಮತ್ತೆ ಬಸ್ ಹಿಡಿದು ಈಚೆ ಬಂದದ್ದು. ಸೊ ಸ್ವಲ್ಪ ಟಯರ್ಡ್ ಆಗಿದೆ. ಇವಳು ನಗರ್ತಿದ್ದಾಳೆ ಮಂಗ. ಸೊ ಇವನ ಹೆಸರು ಕೋಕಿ. ಇವನು ಸ್ವಲ್ಪ ಪಾಪ, ಅವಳು ಕೀಕಿ ಸ್ವಲ್ಪ ಜೋರಿದ್ದಾಳೆ, ಅವಳು ಸ್ವಲ್ಪ ಪೋಖ್ರಿ. ಒಂದು ಅದನ್ನು ನೀವು ಇಗ್ನೋರ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ನನಗೀಗ ತುಂಬಾ ಟಯರ್ಡ್ ಆಗಿದೆ, ನಾನು ಸ್ವಲ್ಪ ಮಲಗ್ತೇನೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.